ಸ್ನೇಹಿತರೆ, ಪಬ್ಲಿಕ್ ಸ್ಪೀಕಿಂಗ್ ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಒಂದು 20 ಪಾಯಿಂಟನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡೋಣ ಅಂತ ಇದ್ದೇನೆ. ಈ 20 ಪಾಯಿಂಟ್ ಬಗ್ಗೆ ನಾನು 3 ಡೇಸ್ ಕ್ಯಾಂಪ್ ಕೂಡ ಮಾಡ್ತಾ ಇದ್ದೇನೆ. ಜುಲೈ 17th 18th 19th ಆಫ್ 2026 ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್, ದೇವನಹಳ್ಳಿ ಬಳಿ ಇರುವಂತಹ ಒಂದು ಪುಟ್ಟ ಸ್ವರ್ಗ. ನನ್ನ ಪ್ರಕಾರ ಆ ಒಂದು ತಾಣದಲ್ಲಿ ಯೋಗ ಧ್ಯಾನ ಮಾಡಿದ ಅನೇಕ ಆಮ್, ಸಾಧಕರು ಆ ಒಂದು ಸ್ಥಳದಲ್ಲಿ ಒಂದು ಪವಿತ್ರ ಸ್ಥಳವನ್ನಾಗಿ ಮಾಡಿ ಹೋಗಿದ್ದಾರೆ. ಅಂಥ ಒಂದು ತಾಣದಲ್ಲಿ ನಾನು 7 3 ಡೇಸ್ ಕ್ಯಾಂಪನ್ನು ಈಗಾಗಲೇ ಮಾಡಿದ್ದೇನೆ. ಈಗ ನಾವು ಮಾಡ್ತಾ ಇರುವಂಥದ್ದು 8ನೇ ಶಿಬಿರ, ವಸತಿಯುತ ಶಿಬಿರ. ಈ 20 ಪಾಯಿಂಟಲ್ಲಿ ಒಂದೊಂದು ಪಾಯಿಂಟ್ ಹೇಳ್ತಾ ಬರ್ತಾನೆ. ಒಂದು, ಕಂಟೆಂಟ್, ವಿಷಯ. ನೀವು ಏನೇ ಮಾತಾಡಿ, ಈಗ ನಾನು ಇವತ್ತೊಂದು ವಿಷಯ ತಗೊಂಡಿದ್ದೇನೆ, ಏನದು ಪಬ್ಲಿಕ್ ಸ್ಪೀಕಿಂಗ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಸಂಬಂಧ, ಅದಕ್ಕೊಂದು 20 ಪಾಯಿಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ನಾನು ಏನೇ ಮಾತಾಡಬೇಕಾದ್ರೂ ಅದರಲ್ಲೊಂದು ಸ್ಟಫ್ ಇರಬೇಕು. ಅದೇ ವಿಷಯ ವಿಚಾರ ತುಂಬ ಮುಖ್ಯ. ಎರಡನೇದು ಭಾಷೆ. A language is called as the vehicle of communication. ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು. ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ ಶ್ರೀಕಂಠಯ್ಯನವರು ಹೇಳಿದ್ದಾರೆ. ಪಾಯಿಂಟ್ ನಂಬರ್ 3, ಬಾಡಿ ಲ್ಯಾಂಗ್ವೇಜ್. ಶಾರೀರಿಕ ಭಾಷೆ ಅಥವಾ ಆಂಗಿಕ ಭಾಷೆ ಅಂತೀವಿ. ಪೋಶ್ಚರ್, ನಿಲ್ಲೋದು ಮತ್ತು ಕೂರೋದು. ಗೆಸ್ಚರ್ಸ್, ದ ಬಾಡಿ ಮೂಮೆಂಟ್ಸ್. ಎವ್ರಿಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಎಷ್ಟೋ ಜನ ಇದನ್ನು ಸರಿಯಾಗಿ ಗಮನಿಸಿರೋದಿಲ್ಲ, ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿರೋದಿಲ್ಲ. ಆ ಒಂದು ದಿಶೆಯಲ್ಲಿ ಈ ವಿಚಾರದ ಬಗ್ಗೆ ನಾವು ಗಮನವನ್ನು ಕೊಡ್ತೇವೆ. ವಾಯ್ಸ್, ಧ್ವನಿ. ಪಾಯಿಂಟ್ ನಂಬರ್ 4, ದನಿ ನೀ ನುಡಿಯ ಧಣಿ ಅಂತ ಹೇಳ್ತೇನೆ ನಾನು. ಅದೇ ನಾನೇ ಬರೆದ ಒಂದು ಪುಟ್ಟ ಚುಟಕ. ವಾಯ್ಸ್ ಯು ಆರ್ ದ ಬಾಸ್ ಆಫ್ ಸ್ಪೀಚ್ ಅಂತ. ಧ್ವನಿ, ವೇಗ, ಏರಿಳಿತ, ಒತ್ತು, ಸ್ಟ್ರೆಸ್, ಎಂಫಸಿಸ್, ಭಾವ, ಅನುಭಾವ. ಈ ಧ್ವನಿಗೆ ಅಷ್ಟು ಶಕ್ತಿ ಇದೆ. ಎಸ್ ಜಾನಕಿಯವ್ರನ್ನ ಸ್ಮರಿಸ್ತಾ ಇದ್ದೀವಿ. ಕಾರಣ, ಸುಮಾರು ವರ್ಷಗಳ ಕಾಲ 20 ಭಾಷೆಯಲ್ಲಿ ಹಾಡಿ, ನನ್ನ ಹತ್ರ ಒಂದು ವಿಡಿಯೋ ಇದೆ. ಯಾಕೆ ಚಿಕ್ಕ ಮಗುನ ಥರನೂ ಮಾತಾಡ್ತಾರೆ, ಅಜ್ಜಿ ಥರನೂ ಬೇಕಾದ್ರೆ ಮಾತಾಡ್ತಾರೆ, ಧ್ವನಿ ಕೊಡ್ತಾರೆ ವಾಯ್ಸಲ್ಲಿ. ಆ ಧ್ವನಿಯನ್ನ ತೊಡಗಿಸಿಕೊಂಡಿದ್ದಕ್ಕೆ ಆ ಉದಾಹರಣೆಗೆ ನಾನಿಲ್ಲಿ ನಿಮ್ಮ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಅಂತ ಒಬ್ಬ ಅದ್ಭುತ ಗಾಯಕಿಯನ್ನು ಕಳ್ಕೊಂಡಿದ್ದೀವಿ. ಆಕೆಗೆ ಶ್ರದ್ಧಾಂಜಲಿಯನ್ನು ಕೂಡ ಈ ಮೂಲಕ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಎಸ್ ಜಾನಕಿ ಅವರಿಗೆ ಶ್ರದ್ಧಾಂಜಲಿ ಅಂತ ಬೇಕಾದರೆ ಟೈಪ್ ಮಾಡ್ಬೋದು ಕಾಮೆಂಟಲ್ಲಿ. ಸೊ ನಮ್ಮ ಜೊತೆಗೆ ನಿಮ್ಮ ಶ್ರದ್ಧಾಂಜಲಿಯ ಒಂದು ಭಾವನೆ ಕೂಡ ಸೇರಿಕೊಳ್ಳುತ್ತೆ. ಓಕೆ. ಸೊ ನಮ್ಮ ಹಾಡುಗಳ ಮೂಲಕ ಆಕೆ ಎಂದೆಂದೂ ಜೀವಂತವಾಗಿರ್ತಾರೆ. ಯಾವುದೇ ಗಾಯಕಿಗೆ ಅದೊಂದು ವಿಶೇಷ ವರದಾನ. ಪಾಯಿಂಟ್ ನಂಬರ್ 5, ಟೈಮ್ ಮ್ಯಾನೇಜ್ಮೆಂಟ್. ನನ್ನ ಪುಸ್ತಕ ಅನುಕ್ಷಣ ಅನುಭವಿಸಿ ಮತ್ತು ಇಂಗ್ಲೀಷ್ನಲ್ಲಿ ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಬರೆದಿದ್ದೇನೆ. ನನ್ನ ಬದುಕಿನಲ್ಲಿ ನನ್ನಲ್ಲಿ ಬದಲಾವಣೆಗಳಾಗೋದಕ್ಕೆ ತುಂಬ ಪರಿಣಾಮಕಾರಿಯಾಗಿರುವಂತಹ ಕೃತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಯಾಕೆಂದರೆ ನಾನು ಪಾಲಿಸಿ ಆಮೇಲೆ ಪುಸ್ತಕ ಕೊಟ್ಟಿದ್ದೇನೆ ನಿಮಗೆ. ನಿಮ್ಮ ಲೈಫಲ್ಲಿ ನೀವು ಟೈಮ್ನ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುತ್ತೆ. ಮತ್ತು ಭಾಷಣದಲ್ಲಿಯೂ ನಮಗೆ ನೀಡಿರುವ ಸಮಯವನ್ನು ಆಧರಿಸಿ ಅಷ್ಟರೊಳಗೆ ಮಾತನಾಡೋದನ್ನು ಕಲಿಯುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಪಾಯಿಂಟ್ ನಂಬರ್ 6, ಅಸರ್ಟಿವ್ ಕಮ್ಯುನಿಕೇಷನ್. ಅಟ್ಲೀಸ್ಟ್ ಒಂದು 10 ವಿಡಿಯೋ ಈ ಅಸರ್ಟಿವ್ ಕಮ್ಯುನಿಕೇಷನ್ ಮೇಲೆ ಯೂಟ್ಯೂಬ್ನಲ್ಲಿ ನೀಡಿದ್ದೇನೆ. ಡೀಟೇಲ್ ಆಗಿ ಗಮನಿಸಿ. ಪುಟ್ಟದಾಗಿ ಹೇಳೋದಾದರೆ, ದೃಢತೆಯ ಸಂವಹನ, ಇರುವುದನ್ನು ಇರುವ ಹಾಗೆ ಹೇಳೋದು, ಸ್ಪಷ್ಟವಾದ ಮಾತುಗಳಲ್ಲಿ ಇನ್ನೊಬ್ಬರಿಗೆ ನಾನು ಕಮ್ಯುನಿಕೇಟ್ ಮಾಡೋದಕ್ಕೆ ಅಸರ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಡೋಂಟ್ ರೈಸ್ ಯುವರ್ ವಾಯ್ಸ್, ರೈಸ್ ಯುವರ್ ವರ್ಡ್ಸ್ ಅಂತ ಕೀ ಟ್ಯಾಗ್ಲೈನ್ ನಾನು ಹೇಳ್ತಾ ಇರ್ತಾರೆ. ಇಲ್ಲಿ ಧ್ವನಿ ಎತ್ತರಿಸುವುದಲ್ಲ, ಸೂಕ್ತ ಪದಗಳನ್ನು
ನೀವು ಆಡುವುದರ ಮೂಲಕ ನಿಮ್ಮ ಮಾತಿನ ಪ್ರಭಾವವನ್ನು, ಭಾಷೆಯ ಪ್ರಭಾವವನ್ನು ಅರ್ಥ ಮಾಡಿಸಿ ಅಂತ ಹೇಳ್ತಾನೆ. ಪಾಯಿಂಟ್ ನಂಬರ್ 7, ನಾನು ಇದುವರೆಗೆ 17 ಪುಸ್ತಕ ಬರೆದಿದ್ದೇನೆ, 3 ಪುಸ್ತಕ ಪ್ರಿಂಟಿಂಗಲ್ಲಿದೆ, ಒಟ್ಟು 20 ಪುಸ್ತಕಗಳಾಗ್ತದೆ. ಅದರಲ್ಲಿ 3 ಪುಸ್ತಕಗಳು ಈ ಭಾಷಣ ಕೌಶಲ್ಯ ಮುಖ್ಯ ಪೂರಕವಾಗಿ ಮತ್ತು ವ್ಯಕ್ತಿತ್ವದ ಪರಿವರ್ತನೆಗೆ ಸಹಾಯ ಆಗುವಂಥದ್ದು 3 ಕೃತಿಗಳ ಬಗ್ಗೆ ಮಾಹಿತಿ ನೀಡ್ತಾನೆ. ಅದರಲ್ಲಿ ನಂಬರ್ 1 ನುಡಿಗನ್ನಡಿ. ನುಡಿಗನ್ನಡಿ, ಓಕೆ, ಇದು ನಾನು ಬರೆದೇ 23-24 ವರ್ಷ ಆಯಿತು. ಇವು ನನಗೆ ಏನೇನು ಅನಿಸುತ್ತೆ ಭಾಷಣ ಕೌಶಲ್ಯದ ಬೇಕು ಎಲ್ಲ ಟಿಪ್ಸ್ ಕೊಟ್ಬಿಟ್ಟಿದ್ದೇನೆ. ಅದಾದಮೇಲೆ 2-3 ವರ್ಷದಿಂದ ನಿರೂಪಣೆ ನಿರೂಪಿಸಿ ಅಂತ ಮತ್ತೊಂದು ಪುಸ್ತಕವನ್ನು ಬರೆದೆ. ಅದರಲ್ಲಿ ಮತ್ತೆ ಇನ್ನು ಮತ್ತಷ್ಟು 90 ಪುಟಗಳಷ್ಟು ನಾನು 20 ವರ್ಷದ ಅನುಭವದಲ್ಲಿ ಇನ್ನೇನೋ ವ್ಯಾಲ್ಯೂ ಅಡಿಷನ್ ಮಾಡಬಹುದು ಅಂತ ಪಾಯಿಂಟ್ಸ್ ಕೊಟ್ಟು ಸುಮಾರು 35 ಸ್ನೇಹಿತರ ಲೇಖನಗಳನ್ನು ಕೂಡ ಆ್ಯಡ್ ಮಾಡಿದ್ದೇನೆ ನಿರೂಪಣೆ ನಿರೂಪಿಸಿ ಕೃತಿಯಲ್ಲಿ. ಆ ಕೃತಿ ಮತ್ತು ನುಡಿಗನ್ನಡಿ ಮಾತಿಗೆ ಸಂಬಂಧಪಟ್ಟಿದ್ದಾದರೆ ವ್ಯಕ್ತಿತ್ವ ಪರಿವರ್ತನೆ ಮತ್ತು ಭಾಷಣಕ್ಕೂ ನಿಮಗೆ ಒಂದು 36 ಮೆಟ್ಟಿಲುಗಳು, ನಿಮ್ಮ ವ್ಯಕ್ತಿತ್ವ ವರ್ಧನೆಗೆ 36 ಮೆಟ್ಟಿಲುಗಳು, ಭಾಷಣಕ್ಕೆ 36 ವಿಷಯಗಳು. ಸೊ ಮೊದಲನೇದಾಗಿ ಈ 3 ಕೃತಿಗಳನ್ನು ತಾವೆಲ್ಲರೂ ಗಮನಿಸಬೇಕು, ಓದಬೇಕು. ಪುಸ್ತಕ ತಿರುವಾಕ್ಬಿಟ್ಟು ನಮ್ಮ ಕ್ಯಾಂಪ್ ಅಟೆಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ನಾನು ನನ್ನ ಬಳಿ ಇರುವ ಸಾಹಿತ್ಯ ಚಂದನ ಎನ್ನುವ ಕೃತಿಯನ್ನು ಕ್ಯಾಂಪ್ಗೆ ಬಂದವರಿಗೆ ಉಡುಗೊರೆ ಕೊಡ್ತಾ ಇದ್ದೇನೆ, ಒಂದು ನೋಟ್ಬುಕ್ಕು ಪೆನ್ ಜೊತೆಗೆ. ಕಾರಣ ಏನಂದರೆ ವ್ಯಕ್ತಿತ್ವ ಪರಿವರ್ತನೆ ನಾನು ಈ ಬರೆದಿರುವ ಇಷ್ಟು ಕೃತಿಗಳಲ್ಲಿ ನನಗೆ ಹೆಚ್ಚು ಪ್ರಿಯವಾಗಿದೆ. ಆ ಪುಸ್ತಕವನ್ನು ಓದಿದವರೆಲ್ಲ ಬದಲಾಗ್ತಾ ಇರೋದನ್ನ ನಾನು ಗುರುತಿಸ್ತಾ ಇದ್ದೇನೆ, ಗಮನಿಸ್ತಾ ಇದ್ದೇನೆ. ಇನ್ನು ಒಂದು ನೋಟ್ಬುಕ್ ಮತ್ತು ಪೆನ್ ನಮ್ಮ ಹಣೆ ಬರಹನೇ ಬದಲಾಯಿಸುತ್ತೆ. ಸೊ ಅದಕ್ಕೆ ಯಾವಾಗಲೂ ಬರವಣಿಗೆನ ಅಭ್ಯಾಸ ಮಾಡ್ಕೊಳ್ಳಿ. ಪೆನ್ನು, ಪೆನ್ಸಿಲು, ಅದರಲ್ಲೂ ಪುಸ್ತಕಗಳು ಅಂತ ಅಂದರೆ ಈ ಉದಾಹರಣೆಗೆ ಈ ಡೈರಿನಲ್ಲೇ ನಾನು ಈ ಪಾಯಿಂಟ್ಸು ಇಲ್ಲೇ ಬರ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಜೊತೆ ಈ ಪಾಯಿಂಟ್ ಒಂದು 20 ಪಾಯಿಂಟ್ ಮಾತಾಡೋಣ ಅಂತ. ಓಕೆ, ಅದೇ ಜರ್ನಲ್ ಅಂತೀವಿ. ವಿಷಯಗಳನ್ನು ಆಧರಿಸಿ ಕೆಲವು ಬೇರೆ ಬೇರೆ ಥರ ಸ್ಟೈಲ್ ಪುಸ್ತಕಗಳು ಬರ್ತವೆ, ಕರೆಕ್ಟಾ? ಜರ್ನಲ್ ಈ ಥರ ನೋಡಿ, ಈ ಥರ ಪುಸ್ತಕ ಬರ್ತವೆ, ನೋಟ್ಬುಕ್ ಬರುತ್ತೆ. ಯಾವ ಥರದ್ದು ಒಂದು ಇಟ್ಕೊಂಡು ನೀವು ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಬರವಣಿಗೆ ಇಂಪಾರ್ಟೆಂಟು. ನಮ್ಮ ಕ್ಯಾಂಪಲ್ಲಿ ಅದನ್ನು ಸ್ವಲ್ಪ ಸುದೀರ್ಘವಾಗಿ ಕಾಮೆಂಟ್ ಮಾಡುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳವಣಿಗೆ ಆಗೋದನ್ನು ಗಮನಿಸ್ತಾ ಇದ್ದೇನೆ. ಹಾಗಾಗಿ ನಮ್ಮ ಯೂಟ್ಯೂಬ್ ವೀಕ್ಷಕರಲ್ಲಿ ಮನವಿ ಏನಂದರೆ, ನೀವು ನಮ್ಮ ಯಾವುದೇ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ. ಪ್ರತಿ ಕಾಮೆಂಟ್ಗೆ ನಾನು ರಿಪ್ಲೈ ಮಾಡ್ತಾ ಇದ್ದೇನೆ. ಈಗ ನಾನು ಲಾಸ್ಟ್ ಒಂದು 2 ಮಂತ್ಸಿಂದ ವಾಟ್ ಎವರ್ ಕಾಮೆಂಟ್ ಯು ಡು, ನಾನು ಅದಕ್ಕೊಂದು ಪುಟ್ಟ ರಿಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ನಾನು ಗುರುತಿಸ್ತಾ ಇರ್ತೀನಿ, ಗಮನಿಸ್ತಾ ಇರ್ತೀನಿ. ನಿಮ್ಮ ಬೆಳವಣಿಗೆ, ಅಭಿವೃದ್ಧಿಯನ್ನು ಗಮನಿಸೋಕ್ಕೆ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಸಾಧ್ಯ ಆಗುತ್ತೆ. ಇನ್ನು ಸಾಹಿತ್ಯ ಚಂದನ ಕೃತಿಯಲ್ಲಿ ಸುಮಾರು 15 ಸಾಹಿತಿಗಳು ಕನ್ನಡದ ಭಾಷೆಯ ಸೊಗಡು ಚೆನ್ನಾಗಿ ಪರಿಚಯ ಆಗ್ತದೆ. ಹಾಗಾಗಿ ಆ ಒಂದು ಕೃತಿಯನ್ನು ನೀಡ್ತಾ ಇದ್ದೇನೆ. ಪಾಯಿಂಟ್ ನಂಬರ್ 8, ಆಶುಭಾಷಣ ಅಥವಾ ಇಂಪ್ರಾಂಪ್ಚು ಸ್ಪೀಚ್ ಅಂತ ಕರಿತೇವೆ. ನಾನು ಯಾವುದೇ ವಿಷಯ ಕೊಡಲಿ, ನೀವು ಮಾತಾಡೋಂಗೆ ರೆಡಿ ಆಗಬೇಕು. ಪೆನ್ನಿನ ಬಗ್ಗೆ ಮಾತಾಡ್ರಿ, ಒಂದು ಫೋಟೋ ಬಗ್ಗೆ ಮಾತಾಡ್ರಿ, ಪುಸ್ತಕದ ಬಗ್ಗೆ ಮಾತಾಡ್ರಿ. ಇಲ್ಲಿ ಸ್ವಾಮಿ ವಿವೇಕಾನಂದರದ್ದು ಒಂದು ಇಮೇಜ್ ಕಾಣಿಸ್ತಾ ಇದೆ, ಚಿತ್ರ, ಅದ್ರ ಬಗ್ಗೆ ಮಾತಾಡ್ರಿ, ಗಿಡದ ಬಗ್ಗೆ ಮಾತಾಡ್ರಿ. ಇದು ಎಲ್ಲದೂ ಮಾತಾಡೋಕೆ ರೆಡಿ ಆಗ್ತಾ ಇರಬೇಕು. ಒಂಥರ ನಮ್ಗೇನಂದ್ರೆ, ನಮ್ಗೆ ಅವಾಗ ಒಂದು ರೀತಿ ಕಾನ್ಫಿಡೆನ್ಸ್ ಬರ್ತದೆ, ನಾನು ಏನು ವಿಷಯ ಕೊಟ್ಟರು ಮಾತಾಡ್ತೀನಿ ಅಂತ. ಹಾಗಾಗಿ ಆ ವಿಚಾರ ಇಟ್ಕೊಳ್ತಾ ಇದ್ದೇನೆ. ಪಾಯಿಂಟ್ ನಂಬರ್ 9, ಬಿ ಓಪನ್ ಟು ಕರೆಕ್ಷನ್ಸ್ ಅಂತ ಹೇಳ್ತಾನೆ. ಕಾರಣ ಏನು ಗೊತ್ತಾ ಸ್ನೇಹಿತರೆ, ನಮಗೆ ನಮ್ಮನ್ನು ಹೊಗಳಿದ್ರೆ ಇಷ್ಟ ಆಗ್ತದೆ, ತೆಗಳಿದ್ರೆ ಇಷ್ಟ ಆಗಲ್ಲ, ಅಥವಾ ನಮ್ಮ ತಪ್ಪುಗಳನ್ನು ಹೇಳಿದರೆ ಇಷ್ಟಪಡಲ್ಲ. ಅದಕ್ಕೆ ನಾನು ಫೀಸ್ ತಗೊಂಡು ಹೇಳೋದು. ಸುಮ್ಮನೆ ಹೇಳ್ಬಿಟ್ರೆ ನೀವು ನನಗೆ ಬೆಲೆ ಕೊಡ್ತಾ ಇರಲಿಲ್ಲ. ನಾನು ಫೀಸ್ ಜಾಸ್ತಿ ತಗೊಂಡು ಕೇಳಿ ಕೊಟ್ಟರೆ ಆವಾಗ ಹೇಳಿದ್ರೆ, ಇಲ್ಲ ಜಯಪ್ರಕಾಶ್ ಅವರ ಅನುಭವ ಇದೆ, 10 ಲಕ್ಷ ಜನಕ್ಕೆ ತರಬೇತಿ ನೀಡಾರೆ, ಆನ್ಲೈನ್ನಲ್ಲೂ ಇದ್ದಾರೆ, ಮೆಂಟರ್ ಆಗಿದ್ದಾರೆ, ಅವ್ರ ಮಾತು ಕೇಳಿ ಸುಮಾರು ಜನ ಉದ್ಧಾರ ಆಗಿದ್ದಾರೆ, ನಾವು ಉದ್ಧಾರ ಆಗ್ಬೋದು ಅಂತ ಆವಾಗ ನೀವು ನನ್ನ ಮಾತು ಕೇಳ್ತೀರ. ತಿದ್ದುವ ತೀಡುವ ಕೆಲಸವನ್ನು ನಾನು ಸಾಮಾನ್ಯವಾಗಿ ಕ್ಯಾಂಪಲ್ಲಿ ಹೆಚ್ಚು ಮಾಡ್ತೇನೆ. ಹೇಳ್ಬಿಟ್ಟೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಯು ಶುಡ್ ಬಿ ರೆಡಿ, ಯು ಶುಡ್ ಬಿ ಪಾಸಿಟಿವ್ ಅಂತ. ಇವ್ರೇನ್ರಿ ಹೇಳ್ಬಿಟ್ರು, ಯಾಕೆ ಹೇಳ್ಬಿಟ್ರು,
ನಮ್ಮ ಅಪ್ಪನೇ ಹೇಳಲ್ಲ, ನನ್ನ ಹೆಂಡತಿ ಹೇಳಲ್ಲ, ನನ್ನ ಗಂಡ ಹೇಳಲ್ಲ. ಇವ್ರು ಯಾರು ಅಂದರೆ, ನಾನು ನೋಡಿ ಸ್ವಾಮಿ, ನಾನು ಟ್ರೈನರು, ನಾನು ಮೆಂಟರು, ನಿಮ್ಮ ಹತ್ರ ಫೀಸ್ ತಗೊಂಡಿದ್ದೀನಿ. ಅದಕ್ಕೆ ಕ್ಯಾಂಪ್ಗೂ ಯಾರು ಫೀಸ್ ತಗೊಳ್ದೇ ಇರೋರು, ಕೊಡದೇ ಇರೋರು ಒಬ್ಬರನ್ನೂ ಸೇರಿಸಲ್ಲ ಅಲ್ಲಿ. ಓಕೆ. ಯಾಕೆಂದರೆ ತಗೊಂಡಿದ್ದೀನಿ, ಆ ಫೀಸ್ ತಗೊಂಡಿದ್ದಕ್ಕೆ ನಾನು 10 ಟೈಮ್ಸ್ ಆರು ವ್ಯಾಲ್ಯೂ ಕೊಡ್ತೀನಿ. ನೀವೇನು ಫೀಸ್ ಕೊಡ್ತೀರೋ ಅದರ 10 ಟೈಮ್ಸ್ ಅಷ್ಟು ವ್ಯಾಲ್ಯೂ 3 ದಿನದಲ್ಲಿ ತೊಗೊಂಡೋಗ್ಬೇಕು ಅಂತೀನಿ. ಅದಕ್ಕೋಸ್ಕರ ಐ ಹ್ಯಾವ್ ಟು ಬಿ ಓಪನ್ ಟು ಕರೆಕ್ಷನ್ಸ್ ಅಂತ. ಇದು ತುಂಬ ಇಂಪಾರ್ಟೆಂಟ್. ಹಾಗೆ ಕಾಮೆಂಟ್ ಮಾಡಿ ಒಂದ್ಸರಿ, ಬಿ ಓಪನ್ ಟು ಕರೆಕ್ಷನ್ಸ್ ಅಂತ ಕಾಮೆಂಟ್ ಮಾಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸುಮಾರು ಜನ ಅರ್ಥನೇ ಮಾಡ್ಕೊಳ್ಳಲ್ಲ ಅದು. ಯಾರಾದ್ರು ಒಳ್ಳೆ ಸಲಹೆ ಕೊಟ್ಟರೆ ಅಥವಾ ವಿಮರ್ಶೆ ಮಾಡಿದ್ರೆ ಇನ್ಮೇಲೆ ನಮ್ಮ ಬದುಕಿನಲ್ಲಿ ಅದನ್ನು ಸಕಾರಾತ್ಮಕವಾಗಿ ನಾವೆಲ್ಲರೂ ತೆಗೆದುಕೊಳ್ಳೋಣ. ಪಾಯಿಂಟ್ ನಂಬರ್ 10, ಓಪನಿಂಗ್ ಅಂಡ್ ಎಂಡಿಂಗ್. ಓಪನಿಂಗು ಮತ್ತು ಎಂಡಿಂಗು ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಭಾಷಣದ ಆರಂಭ ಆಗ್ಬೋದು ಅಥವಾ ಅಂತ್ಯ ಆಗ್ಬೋದು. ಮಧ್ಯದಲ್ಲಿ ಹೇಗಿದ್ರು ವಿಷಯ ಇರ್ತದೆ, ಅದೇ ಮೊದಲನೇ ಪಾಯಿಂಟು, ಕಂಟೆಂಟ್. ಬಟ್ ಕಂಟೆಂಟು ಏನೇ ಐಟಮ್ ಇದ್ರೂ ಯಾಕೆ ಗಿಫ್ಟ್ ಪ್ಯಾಕ್ ಮಾಡ್ತಾರೆ? ಚೆನ್ನಾಗಿ ಕಾಣಲಿ ಅಂತ. ಸೊ ಓಪನಿಂಗ್ ಇಲ್ಲಿ ಸ್ವಾಗತ, ಇಲ್ಲಿ ವಂದನೆ. ಏನು ಸ್ವಾಗತದ ಜೊತೆಗೆ ನಮಸ್ಕಾರ ಹೇಳಿ ಮಾಡೋದು, ಏನು ಕನ್ಕ್ಲೂಷನ್ನು, ಯಾಕೆ ಕನ್ಕ್ಲೂಡ್ ಮಾಡಬೇಕು ಅರ್ಥ ಮಾಡ್ಕೊಂಡು. ಸ್ಯಾಂಡ್ವಿಚ್ ಥರ ಅಂತ ಹೇಳ್ತೀವಿ, 2 ಬ್ರೆಡ್ ಪೀಸ್ ಮಧ್ಯೆ ಸ್ಟಫಿಂಗ್ ಸೇರಿಸ್ತಾರೆ, ವೆಜ್ಜೋ ನಾನ್ ವೆಜ್ಜೋ ಆ್ಯಡ್ ಮಾಡ್ತಾರೆ. ಆ ಥರ ನಮ್ಮ ಭಾಷಣದಲ್ಲಿ ಇರಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು ಅಂತ. ಪಾಯಿಂಟ್ ನಂಬರ್ 11, ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತಾನೆ. ಈಗಾಗಲೇ ನೇತ್ರಾವತಿ ಅವರು ಮಾತಾಡ್ತಾ ಕೃತಜ್ಞತೆ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು. ಈ ಬಾರಿ ಅಕ್ಟೋಬರ್ 4ನೇ ತಾರೀಕು ಭಾನುವಾರ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಯೂಟ್ಯೂಬ್ ವೀಕ್ಷಕರು ಫ್ರೀ ಮಾಡಿಕೊಂಡು ಮುಂಚೆನೇ ಅದಕ್ಕೆ ನೋಂದಣಿ ಇರುತ್ತೆ. ಪ್ರವೇಶ ಶುಲ್ಕ ಇರುವುದಿಲ್ಲ, ಉಚಿತವಾದ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ನಾನು ವಿಡಿಯೋ ಮೂಲಕ ಅಥವಾ ಇಮೇಜ್ ಮೂಲಕ, ಅದಕ್ಕೆ ಯಾಕೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಈ ರೀತಿಯ ಅವಕಾಶಗಳು, ಕೆಲವೊಂದು ಸ್ಪರ್ಧೆಗಳು, ಜೊತೆಗೆ ನನ್ನ ಪುಸ್ತಕದಲ್ಲೇ ಎಷ್ಟೋ ಬಾರಿ ಕೆಲವರು ನಮ್ಮ ಯೂಟ್ಯೂಬ್ ವೀಕ್ಷಕರು ತಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳನ್ನು ಹೇಳಿರುವುದನ್ನು ಕೂಡ ಪುಸ್ತಕಗಳಲ್ಲಿ ದಾಖಲಿಸಿದ್ದೇನೆ. ನನ್ನ ಪುಸ್ತಕಗಳನ್ನು ಓದ್ತಾ ಬಂದರೆ, ನೀವು ಗಮನಿಸ್ತಾ ಇದ್ದರೆ ಅದು ಗೊತ್ತಾಗ್ತದೆ. ಓಕೆ. ಐ ಬಿಲೀವ್ ಇನ್ ದ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್. ಓಕೆ. ಸೊ ಗ್ರ್ಯಾಟಿಟ್ಯೂಡ್ ಅಥವಾ ಕೃತಜ್ಞತೆ ಅಂತ ಕೂಡ ಟೈಪ್ ಮಾಡಿ. ತುಂಬ ಇಂಪಾರ್ಟೆಂಟ್ ರೀ. ನಮ್ಮ ಲೈಫಲ್ಲಿ ನಾವು ಏನೇ ಕಲೀಲಿ, ನಮ್ಮ ಬದುಕಿನಲ್ಲಿ ಎಷ್ಟೊಂದು ಜನ ನಮಗೆ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಬರ್ತಾರೆ. ಅವ್ರನ್ನೆಲ್ಲ ನಾವು ಸ್ಮರಿಸ್ಬೇಕು. ಏನಂತೀರ? ಓಕೆ. ಇವತ್ತು ಲೈವ್ ನೋಡ್ತಾ ಇದ್ದೀರಲ್ವಾ, ಒಂದು ಆ್ಯಕ್ಟಿವಿಟಿ, ಇನ್ನೊಂದು ಆ್ಯಕ್ಟಿವಿಟಿ ನಿಮ್ಮ ವೀಕ್ಷಕರಿಗೆ ಕೊಡ್ತೀನಿ. ಏನಂದರೆ, ನಿಮ್ಮ ಲೈಫಲ್ಲಿ ಹೆಲ್ಪ್ ಮಾಡಿರೋಂತಹ ಒಂದು 2-3 ಇವತ್ತು ಕಾಲ್ ಮಾಡಿಬಿಟ್ಟು, ಯು ಹ್ಯಾವ್ ಹೆಲ್ಪ್ಡ್ ಮೀ ಸೋ ಮಚ್, ನೀವು ತುಂಬ ಹೆಲ್ಪ್ ಮಾಡಿದ್ದೀರಿ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಹೇಳ್ತೀರಾ ಇವತ್ತು, ಐ ಆಮ್ ಗಿವಿಂಗ್ ಯು ಎನ್ ಆ್ಯಕ್ಟಿವಿಟಿ ಟುಡೇ. ನಿಮ್ಗೆ ಅವಾಗ ಜಸ್ಟ್ ಯು ಫೀಲ್ ದಟ್. ಯಾರೋ ಒಬ್ಬ ಟೀಚರ್ ನಿಮ್ಗೆ ತುಂಬ ಹೆಲ್ಪ್ ಮಾಡಿರ್ತಾರೆ, ಅವ್ರಿಗೆ ಕಾಲ್ ಮಾಡಿಬಿಟ್ಟು, ವೆರಿ ಥ್ಯಾಂಕ್ ಯು ವೆರಿ ಮಚ್, ನೀವು ನನ್ನ ಬದುಕಿನಲ್ಲಿ ತುಂಬ ಪ್ರೇರಣೆಯನ್ನು ಬೀರಿದ್ರಿ ಅಂತ ಅವ್ರಿಗೆ ಹೇಳಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಲ್ವಾ? ಕೃತಜ್ಞತೆ ನಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತೆ ಸ್ನೇಹಿತರೆ. ಪಾಯಿಂಟ್ ನಂಬರ್ 12, ಆರ್ಟ್ ಆಫ್ ಗಿವಿಂಗ್. ನೀಡುವುದರಲ್ಲಿದೆ ಸಂತೋಷ. ನಾವು ಹಿಂಗೆ ಈಸ್ಕೊಳ್ಳೋದಕ್ಕಿಂತ ಹಿಂಗೆ ಕೊಟ್ಟಾಗ ಪ್ರೀತಿ, ವಿಶ್ವಾಸ ಜಾಸ್ತಿ. ಆಮೇಲೆ ಇನ್ನೊಂದೇನು ಗೊತ್ತಾಗಿದೆ, ತುಂಬ ದೊಡ್ಡ ದೊಡ್ಡ ಶ್ರೀಮಂತರು ನನ್ನ ಹತ್ರ ಏನು ಹೇಳ್ಬಿಟ್ಟಿದ್ದಾರೆ ಅಂದರೆ, ನಾವು ಬಂದಿದ್ದು ಹಿಂಗೆ ಕೊಡ್ತಾ ಇರ್ತೀವಿ ಜಯಪ್ರಕಾಶ್, ಹಂಗೆ ಅದೆಲ್ಲ ಆದರೆ 2-3 ಪಟ್ಟು ನಮ್ಗೆ ವಾಪಸ್ ಬರುತ್ತೆ ಅಂತ ಹೇಳಿದ್ದಾರೆ. ತುಂಬ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ನನ್ನ ಹತ್ರ ಶೇರ್ ಮಾಡಿದ್ದಾರೆ, ಸೀರಿಯಸ್ಲಿ. ಅದರಲ್ಲಿ ಒಬ್ರದ್ದು ಬೇಕಾದ್ರೆ ಉದಾಹರಣೆಯನ್ನು ಕೊಡ್ತಾನೆ. ಸೆಂಚುರಿ ಬಿಲ್ಡರ್ಸ್ನ ಓನರ್, BMS ಗ್ರೂಪ್ನ, ಎಜುಕೇಷನ್ ಗ್ರೂಪ್ನ ಚೇರ್ಮನ್ ಡಾಕ್ಟರ್ ದಯಾನಂದ್ ಪೈ ನನ್ನ ಹತ್ರ ಹೇಳಿದರು, ಕೊಡ್ತಾ ಇರ್ತೀವಿ, ನಮಗೆ ಬರ್ತಾ ಇರುತ್ತೆ ಜಯಪ್ರಕಾಶ್ ಅಂತ. ಓಕೆ. ಅವ್ರ ಮನೆ ಬೆಂಗಳೂರಿನಲ್ಲೇ 50 ಎಕರೆನಲ್ಲಿ 1 ಎಕರೆಲಿ ಕಟ್ಕೊಂಡಿದ್ದಾರೆ. ಇನ್ನು 49 ಎಕರೆ ಪಾರ್ಕು ಬೆಂಗಳೂರಿನಲ್ಲೇ. ಅರ್ಥ ಆಯ್ತು? ಮನೆ ಮುಂದೆ ಒಂದು 5 ಕೋಟಿ 10 ಕೋಟಿ ಒಂದು 10 ಕಾರ್ ನಿಂತಿತ್ತು. ನಾನು ಹೇಳ್ತಾ ಇರೋದು ಒಂದು 10 ವರ್ಷದ ಹಿಂದಿನ ಮಾತು. ಓಕೆನಾ? ಅಂತ ಒಬ್ಬ ಆಗರ್ಭ ಶ್ರೀಮಂತ ನನ್ನ ಹತ್ರ ಹೇಳಿರೋ ಮಾತಿದು. ಓಕೆ. ಸೊ ನೆಕ್ಸ್ಟ್, ಆನ್ಲೈನ್ ಲರ್ನಿಂಗ್. ಸುಮಾರು ಜನ, ಸರ್ ಆನ್ಲೈನಲ್ಲಿ ಕಲಿಯೋಕ್ಕಾಗುತ್ತಾ ಸಾರ್ ಅಂತಾರೆ. ಸ್ನೇಹಿತರೆ ನೋಡಿ, ಈ ಗುಂಪಲ್ಲಿ ನಮ್ಮ ಸ್ವಲ್ಪ ಜನ ಆನ್ಲೈನ್ ಸ್ಟೂಡೆಂಟ್ಸು ಇದ್ದಾರೆ. ಓಕೆ. ಆನ್ಲೈನಲ್ಲೇ
ಕಲಿಯಕ್ಕೆ ಸಾಧ್ಯತೆ ಇದೆ. ಮನ್ಸು ಮಾಡಬೇಕು, ಕಲಿಬೇಕು. ಅದು ಕೋವಿಡ್ ಟೈಮಲ್ಲಂತೂ ನಾವು ಬೀಟೆ ಮಾಡೋಕ್ಕಾಗ್ತಿರ್ಲಿಲ್ವಾ? ಆನ್ಲೈನಲ್ಲೇ ಭಾಷಣ ಕಲಿಸ್ಬಿಟ್ಟಿದ್ದೀನಿ ರೀ ಚೆನ್ನಾಗಿ. ಇದಕ್ಕೆಲ್ಲ ಮೈಂಡ್ ಸೆಟ್. ನಾನು ಕಲಿಬೇಕು ಅನ್ನೋದು ಇದ್ಬಿಟ್ರೆ ಆಗತ್ತೆ. ಸುಮ್ಮನೆ ಇಲ್ಲದೆ ಇದ್ರೆ ನಾವು ಆಗಲ್ಲ ಆಗಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಆಗೋಲ್ಲ. ಅಷ್ಟೇ ವ್ಯತ್ಯಾಸ. ದೆನ್ ಆಫ್ಲೈನ್, ಆನ್ಲೈನ್ ಲರ್ನಿಂಗು, ಆಫ್ಲೈನ್ ಲರ್ನಿಂಗು, ಕ್ಯಾಂಪು ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಮತ್ತು ಪಾಯಿಂಟ್ ನಂಬರ್ 14ನಲ್ಲಿ 1-to-1 ಮೆಂಟ್ರಿಂಗ್ ಬಗ್ಗೆ ಆ, ನಾನು ಮಾತಾಡೋದಕ್ಕಿಂತ 1-to-1 ಮೆಂಟ್ರಿಂಗಲ್ಲಿ ನನ್ನ ಸ್ಟೂಡೆಂಟ್ ಆಗಿರೋಂಥ ವಿಕಾಸ್ ಅವ್ರಿಗೆ ಒಂದೆರಡು ಮಾತು ಹೇಳಕ್ಕೆ ಹೇಳ್ತೀನಿ. ಯಾಕೆ 1-to-1 ಮೆಂಟ್ರಿಂಗ್ ಬೇಕು ವಿಕಾಸ್? ನಮಸ್ತೆ ಸರ್. ಖಂಡಿತವಾಗಿ ಸರ್, 1-to-1 ಲರ್ನಿಂಗು ನಮಗೆ ಅವಶ್ಯಕತೆ ಏನೇ ಅನ್ಸುತ್ತೆ. ನೀವು ಪ್ರತಿ ಗುರುವಾರದಲ್ಲಿ ಆನ್ಲೈನ್ ನಾವು ಏನು ಕಲಿಕೆ ಮಾಡ್ತಾ ನಿರಂತರ ಕಲಿಕೆಗೆ ಇದು 1-to-1 ಒಂದು ಅಡಿಷನಲ್ ಬೋನಸ್ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ನಾವು ಎಲ್ಲಿ ಕರೆಕ್ಷನ್ ಮಾಡ್ಕೋಬಹುದು, ನೀವು ಅವಾಗಲೇ ಹೇಳ್ತಾ ಇದ್ರಿ ತಿದ್ದಿ ನಾವು ತೀಡ್ತೀವಿ ಅಂತೇಳಿ. ಆ ತಿದ್ದಿ ತೀಡುವ ವಿಚಾರನ ನಾವು ಅಲ್ಲಿ ಕಲಿತಾ ಹೋಗ್ತೀವಿ. 1-to-1 ಅಲ್ಲಿ ಪರ್ಸನಲ್ ಟೈಮ್ ಕೊಡ್ತೀರಾ, ನಿಮ್ಮ ಪರ್ಸನಲ್ ಟೈಮ್ಗೋಸ್ಕರ ನಾವು ಅಲ್ಲಿ ಬಂದು ನಿಮ್ಮ ಹತ್ರ ನಾವು ಕರೆಕ್ಷನ್ ಮಾಡ್ಕೋಬಹುದು. ನಿಮ್ಮಲ್ಲಿ ನಾವು ಮಾತಾಡ್ತೀವಿ. ಈಗ ನಾವು ಪ್ರತಿ ಗುರುವಾರದಲ್ಲಿ ಏನು ನಾವು ಮಾತಾಡ್ತಾ ಹೋಗುವ ಒಂದು ಪರಿಣಾಮಕಾರಿಗೆ ಎಷ್ಟು ಅವಶ್ಯಕತೆ ಆಗುತ್ತದೆ 1-to-1 ಅನ್ನೋದನ್ನ ಅಲ್ಲಿ ಹೇಳ್ತಾ ಹೋಗ್ತೀರಿ ಸರ್. ನಮ್ಮ ಧ್ವನಿನಲ್ಲೇ ಇರ್ಬೋದು, ನಾವು ಮಾತಾಡ್ಲಿಕ್ಕೆ ಯಾವ ವಿಚಾರದಲ್ಲಿ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ಆ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಯಾವುದಕ್ಕೆ ಆಗಲಿ ನಾವು ಅದಕ್ಕೆ ನಮ್ಮ ಒಂದು ಸ್ವಂತವಾಗಿ ನಿಮ್ಮ ಹತ್ರ ಪರ್ಸನಲ್ ಆಗಿ ಬಂದು ನಿಮ್ಮ ಒಂದು ಮಾರ್ಗದರ್ಶನ ಪಡಿಲಿಕ್ಕೆ 1-to-1 ಅವಶ್ಯಕತೆ ಇದೆ ಅಂತಲೇ ಹೇಳ್ತೀನಿ ಸರ್. ಓಕೆ, ಎಸ್. ಸುದರ್ಶನ್ ಕೂಡ ನಮ್ಮದು 1-to-1 ಗೈಡೆನ್ಸ್, ಅದಕ್ಕೆ ಡೈಮಂಡ್ ಕಮ್ಯುನಿಟಿ ಅಂತೀವಿ, ಇದ್ದಾರೆ. ತಮ್ಮ ಅನುಭವ ಹೇಳಿ. ಹೌದು ಸರ್, 1-to-1 ಮೆಂಟರಿಂಗ್ ಬೇಕು. 1-to-1 ಮೆಂಟರಿಂಗ್ ಹೇಗೆ ಅಂದ್ರೆ, ನಾವು ನಮಗೆ ಆಗ್ತಿರುವಂತಹ ಪ್ರಾಬ್ಲಮ್ಗಳನ್ನಾಗ್ಲಿ ಅಥವಾ ಕಷ್ಟಗಳನ್ನಾಗ್ಲಿ ನಾವು ಹೇಳ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಾವೀಗ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಏನಾಗ್ತಾ ಇರುತ್ತೆ ಅಥವಾ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರಬಹುದು, ಯಾವ್ದ್ರ ಮೇಲೆ ಆದ್ರೂನು ನಾವು ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿರುತ್ತೆ ಅದನ್ನ ಎಲ್ರೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಯಾರು ಅದ್ರಲ್ಲಿ ನಿಪುಣರಾಗಿರ್ತಾರೆ ಅವರಿಂದ ಮಾತ್ರ ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ. ಸೊ ಅಂಥದ್ರಲ್ಲಿ ನಿಪುಣರಾಗಿರೋರು ನೀವು ಅಂತಲೇ ಹೇಳ್ಬೋದು. ಅದ್ರಿಂದ ನಾವು ಕೂಡ ಅಲ್ಲಿಂದ ಕಲಿಬಹುದು ಒಂದು. ಮತ್ತೆ ನಮ್ಮ ತಪ್ಪುಗಳು ನಮಗೆ ಅರ್ಥ ಆಗೋದಿಲ್ಲ. ಅದು ಬೇರೆಯವರು ಹೇಳಿ ನೋಡಿ ಆ ತರ ಹೇಳ್ದಾಗ್ಲೇ ಗೊತ್ತಾಗೋದು. ಸೊ ಆ ಓಕೆ. ತರದನ್ನ ಗಮನಿಸಿ ತಿಳಿಸ್ತಾ ಇರ್ತೀರಿ ಸರ್. ಓಕೆ ಅದನ್ನ ಸ್ನೇಹಿತರೆ, ಈಗ ನಾನು ಹೇಳ್ತಾ ಇದ್ದೆ ಆನ್ಲೈನ್ ಕಲಿಕೆ. ಈಗ ನವದೆಹಲಿಯ ಶರಣಬಸಪ್ಪ ನವದೆಹಲಿಯಿಂದ ಕನೆಕ್ಟ್ ಆಗಿದ್ದಾರೆ ಅಲ್ವಾ? ನೋಡಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಆನ್ಲೈನ್ ಕನೆಕ್ಟ್ ಆಗ್ಬೋದು. ಶರಣಬಸಪ್ಪ ದೂರದಲ್ಲಿದ್ದರೂ ಕಲಿಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಲ್ವಾ? ಹೌದು ಸರ್. ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಇದು ಎಲ್ಲಿ ಎಷ್ಟು ದೂರದಲ್ಲಿ ಕಲಿಬೋದು ಸರ್. ಇಲ್ಲೇ ಇದ್ದು ಅಲ್ಲೇ ಇದ್ದು ಕಲಿಬೇಕಂದ್ರೆ ಅಂತ ಇಲ್ಲ ಸರ್. ಕಲಿಯೋದಿದ್ದರೆ ಎಲ್ಲಿದ್ದರೂ ಕೂಡ ಕಲಿಬೋದು ಸರ್. ಎಷ್ಟು ದೂರದಿಂದ ಇದ್ದರೂ ಕಲಿಯುವ ಇಚ್ಛೆ ಶಕ್ತಿ ಇರ್ಬೇಕು ನಮ್ಗೇನು. ಕರೆಕ್ಟ್. ತುಂಬ ಚೆನ್ನಾಗಿ ಹೇಳಿದ್ರು ಶರಣಬಸಪ್ಪ ಅವರು. ಇಚ್ಛಾಶಕ್ತಿ ಎನ್ನುವ ಒಂದು ಪದ ಚೆನ್ನಾಗಿ ಬಳಸಿದ್ದೀರಿ. ವೆರಿ ಗುಡ್. ಮೈ ಕಾಂಪ್ಲಿಮೆಂಟ್ಸ್ ಟು ಯು. ಪಾಯಿಂಟ್ ನಂಬರ್ 15, ಸ್ಟೋರಿ ಟೆಲ್ಲಿಂಗ್. ಹೇಳುವ ವಿಚಾರವನ್ನು ಕತೆ ಹೇಳುವ ರೂಪದಲ್ಲಿ ಹೇಳಿದಾಗ ಜನ ಸ್ವಲ್ಪ ಫಾಸ್ಟಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಹಾಗಾಗಿ ಆ ಕತೆ ಹೇಳುವ ರೀತಿ ನೀತಿ ನಿಮ್ಮದೇ ಆದ ಶೈಲಿಯನ್ನು ಬೆಳೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅನ್ನುವ ಅಂಶ. ಪಾಯಿಂಟ್ ನಂಬರ್ 16, ಪಾಸಿಟಿವಿಟಿ, ಸಕಾರಾತ್ಮಕ ಮನೋಭಾವ. ನಾವು ಏನೇ ಆಗಲಿ ಎಲ್ಲನೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಇಟ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್. ಪವರ್ ಆಫ್ ಪಾಸಿಟಿವಿಟಿ. ಸಕಾರಾತ್ಮಕ, ನಾನೊಂದು ಮಾತು ಹೇಳ್ತಾ ಇರ್ತಾನೆ, ನಕಾರಾತ್ಮಕತೆ ಗೊತ್ತಿರಬೇಕು, ಸಕಾರಾತ್ಮಕತೆ ಪಾಲಿಸಬೇಕು ಅಂತ. ಲೆಟ್ ಅಸ್ ಫಾಲೋ ದ ಪಾಸಿಟಿವ್ ಆಸ್ಪೆಕ್ಟ್ಸ್. ಪಾಸಿಟಿವಿಟಿ ಅಂತ ಟೈಪ್ ಮಾಡಿ ಎಲ್ಲರೂ ದಯವಿಟ್ಟು, ಪಾಸಿಟಿವಿಟಿ. ಬಿಕಾಸ್ ನನಗೂ ಕೂಡ ವೈಯಕ್ತಿಕವಾಗಿ ಸಾಕಷ್ಟು ಲಾಭ ಆಗಿದೆ ಈ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇರೋದ್ರಿಂದ. ನಕಾರಾತ್ಮಕವಾಗಿ ಯಾವಾಗಲೂ ಆಲೋಚನೆ ಮಾಡೋದ್ರಿಂದ ನಮಗೆ ಟೆನ್ಷನ್ಸ್ ಆಗ್ತದೆ, ಸುಮಾರು ಸಮಸ್ಯೆಗಳಾಗ್ತದೆ. ಸಮಸ್ಯೆಗಳಲ್ಲಿ ಹೆಚ್ಚು ಮುಳುಗಿರ್ತೀವೇ ಹೊರತು ಅದರಿಂದ ಹೊರಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಪಾಸಿಟಿವಿಟಿ ಆಸ್ಪೆಕ್ಟ್ ತುಂಬ ಮುಖ್ಯ ಆಗ್ತದೆ ಸ್ನೇಹಿತರೆ. ಪಾಯಿಂಟ್ ನಂಬರ್ 17, ಮೈಂಡ್ಸೆಟ್. ಮೈಂಡ್ಸೆಟ್ ಟೈಪ್ ಮಾಡಿ. ಮೈಂಡನ್ನು ಸೆಟ್ ಮಾಡ್ಕೊಳ್ಳೋದು. ಕರೆಕ್ಟಾ?
ಮೈಂಡನ್ನ ನಾವು ಸೆಟ್ ಮಾಡ್ಕೊಂಡು ನಾನು ಬೆಳೆದೇ ಬೆಳೆಯುತ್ತೇನೆ, ನಾನು ಉದ್ಧಾರ ಆಗಿಯೇ ಆಗುತ್ತೇನೆ. ಓಕೆ, ನಮ್ ಒಂಥರ ಫೋಕಸ್ಡ್ ಡೈರೆಕ್ಷನ್ ನಮ್ಮ ಮೈಂಡನ್ನು ಮಾಡ್ಕೋಬೇಕು. ಉಳಿದಿದ್ದೆಲ್ಲ ಆಮೇಲೆ ಆಟೋಮೆಟಿಕ್ ಆಗಿ ನಮ್ಮ ಲೈಫಲ್ಲಿ ಆಗ್ತದೆ. ನಾನು ಇನ್ಫ್ಯಾಕ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ ಅಂತಲೂ ಮುಂದೆ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದಾನೆ. ಡೋಂಟ್ ಫೋಕಸ್ ಆನ್ ಪ್ರಾಬ್ಲಮ್ಸ್, ಫೋಕಸ್ ಆನ್ ಸೊಲ್ಯೂಷನ್ಸ್ ಇನ್ ಯುವರ್ ಲೈಫ್ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾನೆ. ನಿಮ್ಮ ಮೈಂಡನ್ನು ನೀವು ಸೆಟ್ ಮಾಡ್ಕೋಬೇಕು. ದಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾನೆ. ಪಾಯಿಂಟ್ ನಂಬರ್ 18, ರೆಸಲ್ಯೂಷನ್ಸ್, ಸಂಕಲ್ಪಗಳು. ನಾವು ಸಕಾರಾತ್ಮಕವಾಗಿ ನಾನು ಮಾಡಿಯೇ ಮಾಡುತ್ತೇನೆ, ನಾನು ಭಾಷಣ ಕಲಿತೇ ಕಲಿಯುತ್ತೇನೆ, ನಾನು ಜೀವನದಲ್ಲಿ ಉದ್ಧಾರ ಆಗಿಯೇ ಆಗುತ್ತೇನೆ, ನಾನು ನಾನು ಬಯಸಿದ ಗುರಿ ಇಟ್ಕೋಬೇಕಲ್ಲ, ಅದನ್ನು ನೆಕ್ಸ್ಟ್ ಪಾಯಿಂಟ್ ಹೇಳ್ತೇನೆ. ನಾನು ಸಾಧಿಸ್ತೇನೆ, ಮಾಡೇ ಮಾಡ್ತೇನೆ ಅನ್ನುವಂಥದ್ದನ್ನು ಪ್ರಾಪರಾಗಿ ಇಟ್ಕೊಂಡು ಜೀವನದಲ್ಲಿ ಬೆಳಿಬೇಕಂದ್ರೆ ಬರೀ ಹೊಸ ವರ್ಷ ನ್ಯೂ ಇಯರ್ ರೆಸೊಲ್ಯೂಷನ್ ಅಷ್ಟೇ ಮಾಡೋದಲ್ಲ. ವರ್ಷದ ಯಾವುದೇ ದಿನ ಯು ಕ್ಯಾನ್ ಡೂ ಎ ರೆಸೊಲ್ಯೂಷನ್. ನೀವು ಸಂಕಲ್ಪ ಮಾಡ್ಕೋಬೋದು, ಮುಂದಿನ ವರ್ಷ ಬರಲಿ ಅವಾಗ ಮಾಡ್ತೀನಿ ಅಂತ ಏನು ಮಾಡೋದು ಬೇಕಾಗಿಲ್ಲ. ಯು ಕ್ಯಾನ್ ಡೂ ಇಟ್ ನಾವ್, ಸ್ಟಾರ್ಟಿಂಗ್ ಫ್ರಮ್ ಟುಡೇ. ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಯು ಕಾಂಟ್, ಯು ಕಾಂಟ್. ಯು ಆರ್ ರೈಟ್ ಬೋತ್ ದ ವೇಸ್. ಹೆನ್ರಿ ಫೋರ್ಡ್ ಹೇಳ್ತಾರೆ, ನಿನ್ನ ಕೈಲಿ ಆಗತ್ತೆ ಅಂದರೆ ಆಗತ್ತೆ, ಆಗಲ್ಲ ಅಂದರೆ ಆಗಲ್ಲ. ಕರೆಕ್ಟ್. ಐ ಕ್ಯಾನ್ ಅಂತ ಒಂದ್ಸರಿ ಟೈಪ್ ಮಾಡ್ರಿ. ನನ್ನ ಕೈಲಿ ಆಗತ್ತೆ ಅಂತ ನನಗೆ ಕಮಿಟ್ ಆಗ್ರಿ ಈಗ. ಐ ಕ್ಯಾನ್, ಎಸ್, ಯು ಆರ್ ರೈಟ್, ಯು ಕ್ಯಾನ್. ಅದಕ್ಕೆ ಹೆನ್ರಿ ಫೋರ್ಡ್ ಹೇಳೋದು, ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಯು ಕಾಂಟ್, ಯು ಕಾಂಟ್. ಯು ಆರ್ ರೈಟ್ ಬೋತ್ ದ ವೇಸ್. ನೀವು ಹೆಂಗೆ ಅನ್ಕೊಂತೀರ ಹಂಗೆ ನಿಮ್ಮ ಮೈಂಡ್ ಹಂಗೆ ಮಾಡುತ್ತೆ. ಬಿತ್ತಿದಂತೆ ಬೆಳೆ ಸ್ವಾಮಿ. ಓಕೆ, ನೆಕ್ಸ್ಟ್ ಗುರಿ ನಿರ್ಧರಣೆ, 19ನೇ ಪಾಯಿಂಟ್. ನಿಮ್ಗೆ ಈ ಗುರಿ, ಈಗ ನಾನು 3 ದಿನ ಕ್ಯಾಂಪಿಗೆ ಬರ್ತಾ ಇದ್ದಾರೆ, ನಾನು ಪಬ್ಲಿಕ್ ಸ್ಪೀಕಿಂಗು, ರೈಟಿಂಗು ಬಗ್ಗೆ, ಸೋಷಿಯಲ್ ಮೀಡಿಯಾ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತ ಬರ್ತಾ ಇದ್ದಾರೆ. ಆದರೆ ಹೆಚ್ಚಿನ ಜನ ಪಬ್ಲಿಕ್ ಸ್ಪೀಕಿಂಗಿಗೆ ಒಲವು ಜಾಸ್ತಿ. ಅದಕ್ಕೆ ಪಬ್ಲಿಕ್ ಸ್ಪೀಕಿಂಗಿಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಈ 20 ಪಾಯಿಂಟ್ ಚರ್ಚೆ ಮಾಡ್ತೀನಿ ಕ್ಯಾಂಪಲ್ಲಿ. ಅದಾದಮೇಲೆ ಉಳಿದ ಟೈಮೆಲ್ಲ ರೈಟಿಂಗ್ ಸ್ಕಿಲ್ಸು, ಬಾಡಿ ಲ್ಯಾಂಗ್ವೇಜು, ಸೋಷಿಯಲ್ ಮೀಡಿಯಾ ಎಲ್ಲ ಹೇಗೆ ಅಂತ ಒಂದು ಗುರಿ ಇಟ್ಕೋಬೇಕಲ್ಲ. ನಾ ಯೂಟ್ಯೂಬ್ ಚಾನಲ್ಲು ಒಂದೇ ಸರಿಗೆ 48,900 ಆಗೋಗ್ಬಿಡುತ್ತಾ ವ್ಯೂಸು. ನಿಮಗೆಲ್ಲ ಗೊತ್ತಿಲ್ಲ, 5-6 ವರ್ಷದಿಂದ ಆಗ್ತಾ ಇದ್ದೀನಿ ರೀ ವಿಡಿಯೋ ಮಾಡಿ 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 ಆಗ್ತಾ ಇದ್ದೀನಿ. ಆವಾಗ ಯೂಟ್ಯೂಬ್ ಲೈವ್ ಎವ್ರಿ ಥರ್ಸ್ಡೇ ಈವ್ನಿಂಗ್ ಒಂದು 8 PM ಯೂಟ್ಯೂಬ್ ಲೈವ್, ದಿನಕ್ಕೊಂದು ವಿಡಿಯೋ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನು ಎಲ್ಲ ಮಾತಾಡಿಸಿ, ಅವು ಎಷ್ಟು ವಿಷಯ ಗೊತ್ತಾ, ನನಗನ್ಸುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ, ಒಂದು 700-800 ವಿಷಯದ ಬಗ್ಗೆ ನಾವು ವಿಡಿಯೋ ರೆಕಾರ್ಡ್ ಮಾಡಿ ಹಾಕಿದ್ದೀವಿ. ಅರ್ಥ ಆಯ್ತಾ? ಅಂದರೆ 5,000-7,000 2 ಚಾನಲ್ ಸೇರಿಸಿದರೆ ವಿಡಿಯೋಗಳು ಯೂಟ್ಯೂಬಲ್ಲಿದೆ. ಸಿ, ವಾಟ್ ಈಸ್ ದಟ್? ನಿಮ್ಗೇನು ಬೇಕು ಅದ್ರ ವಿಚಾರವಾಗಿ ತಿಳ್ಕೋಬೇಕಂದಾಗ, ಕಂಟೆಂಟ್ ಬೇಕಂದಾಗ, ಬೇರೆ ಬೇರೆಯವರು ಮಾತಾಡಿರೋದನ್ನು, ಯಾವ್ಯಾವ ರೀತಿಯ ವಿಷಯಗಳಿದೆ ಅನ್ನೋದನ್ನು ಅರಿತು ನಾವು ನಮ್ಮ ಬ್ರಾಡರ್ ಪರ್ಸ್ಪೆಕ್ಟಿವ್ ಇಟ್ಕೊಂಡಾಗ, ಗುರಿ ಇಟ್ಕೊಂಡು ಯು ಹ್ಯಾವ್ ಟು ವರ್ಕ್ ಸೀರಿಯಸ್ಲಿ. ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತೇನೆ. ಈಗ ನಾನು 17 ಪುಸ್ತಕ ಬರೆದಿರೋದು, ಇಲ್ಲಿ ಒಂದು ಕಡೆ ಇದೆ. ಮುಂದೆ ಪುಸ್ತಕ ಬರೆಯೋದಕ್ಕೆ ನೋಟ್ಬುಕ್ಕು ಅದೆಲ್ಲ ನೋಟ್ಸ್ ಮಾಡ್ತಾ ಇದ್ದೀನಿ. ನಾನು ಗುರಿ ಇಟ್ಕೊಂಡು, ನೀವು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ. ಯು ಗಾಟ್ ಇಟ್. ಗುರಿನೇ ಇಲ್ಲದೆ ಇದ್ರೆ ಹೇಗಾಗತ್ತೆ? ಆಗತ್ತೆ. ಮುಂದಕ್ಕೆ ಹೋಗ್ಬೇಕು. ರಥ ಅಂದರೆ ಜೀವನದಲ್ಲಿ ಗುರಿ ಇಟ್ಕೋಬೇಕು ಸ್ವಾಮಿ. ನಾನೊಬ್ಬ ಉತ್ತಮ ಭಾಷಣಕಾರ ಆಗಬೇಕು ಅಂದರೆ ನಂದೊಂದು ಭಾಷಣಕ್ಕೆ ಎಷ್ಟು ಚಾರ್ಜ್ ಮಾಡಬೇಕು? ಒಂದು ಅಮೌಂಟ್ ಇಟ್ಕೊಳ್ಳಿ, ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಬೆಳಿಬೇಕು ಅಂತ ಹುಮ್ಮಸ್ ಬರ್ತವೆ. ಅರ್ಥ ಆಯ್ತಾ? ಗಟ್. ಪಾಯಿಂಟ್ ನಂಬರ್ 20, ಅನುಕ್ಷಣ ಅನುಭವಿಸಿ. ಸೆಲೆಬ್ರೇಟ್ ಎವರಿ ಮೂಮೆಂಟ್. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಪ್ಪ. ಇಲ್ಲಿರೋರು ಕೆಲವರು ಮಾತ್ರ ಆನ್ಲೈನವರು ಇಲ್ಲಿ ಕಾಣಿಸ್ತಾ ಇದ್ದಾರೆ, ಇಲ್ಲಿ ಕೆಲವರು ಕ್ಯಾಮ್ರಾ ಆಫ್ ಮಾಡಿಕೊಂಡು ಕೆಲವರು ಇದ್ದಾರೆ. ಇನ್ನು ನೀವು ಎಷ್ಟೋ ಜನ ನೋಡ್ತಾ ಇದ್ದೀರಿ ಈಗ ಲೈವಲ್ಲಿ. ಅದಾದಮೇಲೆ ಲೈವ್ ಮುಗಿದ ಮೇಲೂ ಯಾವಾಗಲೂ ನೋಡ್ತೀರಾ ಅನ್ನೋ ಒಂದು ಕಲ್ಪನೆ ಒಳಗಡೆ ನಾನು ನಿಮ್ಮ ಜೊತೆ ಎದುರುಗಡೆನೆ ಕುಳಿತಿದ್ದೀರೇನೋ ಅನ್ನಂಗೆ ಮಾತಾಡ್ತಾ ಇದ್ದೀನಿ. ಕರೆಕ್ಟಾ? ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ಟ್ರೈ ಟು ಎಕ್ಸ್ಪೀರಿಯನ್ಸ್ ವಾಟ್ ಎವರ್ ಯು ಡು.
ಏನಾದ್ರು ತಿಂಡಿ ತಿನ್ಬೇಕಾದ್ರೆ ತಿಂಡಿ ತಿನ್ನೋ ಕಡೆ ಗಮನ ಕೊಡಿ. ಕರೆಕ್ಟಾ? ವಾಟ್ ಎವರ್ ಯು ಡೂ, ಬಿ ಹ್ಯಾಪಿ ಯಾರ್. ಸೊ ಈ 20 ಅಂಶಗಳು ನಿಮ್ಮ ಪಬ್ಲಿಕ್ ಸ್ಪೀಕಿಂಗು ಮತ್ತು ಪರ್ಸ್ನಾಲಿಟಿಗೆ ಕೊಂಚ ಸಹಾಯ ಮಾಡುತ್ತೆ ಅಂತ ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡೆ. ಈ 20 ಪಾಯಿಂಟ್ ಹೇಗೆ ಅನ್ನಿಸ್ತು ಅಂತ ನಾನು ಡಾಕ್ಟರ್ ವೀರ ಹನುಮಪ್ಪರನ್ನ ಕೇಳ್ತೀನಿ, ನೋಡೋಣ ಅಂತ. ಡಾಕ್ಟರ್ ವೀರ ಹನುಮಪ್ಪರೇ, ಈ 20 ಪಾಯಿಂಟ್ ಮಾತಾಡದ್ನಲ್ಲ, ಹೇಗೆ ಅನ್ನಿಸ್ತು? ಓಕೆ ಓಕೆ ಸರ್. ನಾವು ಮುಂಚೆ ಇದು ಆ, ವ್ಯವಸ್ಥೆ ವಸತಿ ವ್ಯವಸ್ಥೆಯಲ್ಲಿ ನಾವ್ ಯಾವ ತರ ಒಂದು ಪ್ರಿಪರೇಷನ್ ಆಗ್ಬೇಕು, ನಾವ್ ಯಾವ ತರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬರ್ಬೇಕು, ನಾವ್ ಯಾವ ತರ ಒಂದು ಮುಂದೆ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನಾವು ಯಾವ ತರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಪ್ರಿಪೇರ್ ಆದ್ರೆ ನಾವು ಮುಂದೆ ಆ, ಏನು ಸ್ಟೆಪ್ ವೈಸ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಆ, ಈಗ್ಲಿಂದಾನೇ ಯಾವ ತರ ಒಂದು ಇದ್ ಮಾಡ್ಬೇಕಂತ ನೀವು ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಎಸ್. ಲಕ್ಷ್ಮೀಕಾಂತ್, ಕೋಲಾರ. ನಮಸ್ತೆ ಸರ್. ಇವತ್ತು ನೀವು ನೀಡಿರೋ 20 ವಿಷಯಗಳು ಹೆಂಗಿದೆ ಅಂದ್ರೆ ಸರ್, ನಮ್ ಜೀವನದಲ್ಲಿ ಪ್ರತಿಯೊಬ್ರು ಅಳವಡಿಸ್ಕೊಂಡು ನಮ್ ಜೀವನ ಉತ್ತಮ ಮಟ್ಟಕ್ಕೆ ಏರ್ಸ್ಬೇಕು. 10x ಅಂತೀರಿ ನೀವು. ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಪಾಲನೆ ಮಾಡೋದು ಬಹಳ ಮುಖ್ಯ ಅಂತ ನನ್ನ ಅನಿಸಿಕೆ. ಓಕೆ, ವಿಕಾಸ್. ನಮಸ್ತೆ ಸರ್. ಸರ್, ಇವತ್ತು ನಮ್ಮ ವಸತಿ 3 ದಿನದ ಆ, ನಮ್ಮ ಸ್ಕೂಲ್ ಆಫ್ ಏನ್ಸಿಯಂಟ್ ವಿಸ್ಡಮ್ ಒಂದು ಏನ್ ಹೇಳ್ತೀವಿ ನೈಸರ್ಗಿಕ ತಾಣದಲ್ಲಿ ಆಯೋಜನೆ ಮಾಡ್ತಾ ಇದ್ದೀರಾ. ಇದು ಕಾರ್ಯಕ್ರಮಕ್ಕೆ ನಾವು ಅಲ್ಲಿನ ಪ್ರಕೃತಿಯ ಸೊಬಗಡನ್ನ ನಾವು ಅನುಭವಿಸ್ಬೇಕು ಅಂದ್ರೆ ನೀವು 20 ಅಂಶಗಳನ್ನ ನಮಗೆ ಕೊಡ್ತಾ ಇದ್ದೀರಾ. ಆ 20 ಅಂಶಗಳು ಆ ಅಳವಡಿಕೆನ ಮಾಡ್ಕೊಂಡು ನೀವು ಅವತ್ತು ಕೂಡ 3 ಪ್ರೋಗ್ರಾಮಿಂಗ್ನಲ್ಲಿ ನಮ್ಮ ಬದುಕಿಗೆ, ನಮ್ಮ ಮುಂದಿನ ವ್ಯಕ್ತಿತ್ವನ ನಾವು ವಿಕಾಸನ ಹೇಗೆ ರೂಪಿಸ್ಕೋಬೇಕಾಗ್ತದೆ, ನಮ್ಮ ಭಾಷಣದ ಎಲ್ಲರನ್ನು ಬರ್ತಾ ಇರೋದು ಭಾಷಣ ಕೇಳಬೇಕು, ಇಲ್ಲ ಭಾಷಣ ನಾವು ಅವ್ರು ಮಾತಾಡೋ ರೀತಿಯಾಗಿ ಮಾತಾಡಬೇಕು. ನಮ್ಮ ಕಲೆನ ವೇದಿಕೆ ಮೇಲೆ ಹೋಗಿ ನಾವು ನಮ್ಮ ವ್ಯಕ್ತಿತ್ವನ, ನಮ್ಮ ಭಾಷಣದ ಕಲೆಯನ್ನ ಸುಂದರವಾಗಿ ಮಾತಾಡಬೇಕು ಅನ್ನೋದು. ಹಾಗೇನೆ ಮುಂದೆ ತಕ್ಕಂತ ಸಭಿಕರು ಅವರು ನಮ್ಮ ಮಾತುಗಳು ಹಿತವಾಗಿ, ಮಿತವಾಗಿ, ಮೃದುವಾಗಿ, ಹೇಗೆ ಇಂಪಾಗಿ ಅಲ್ಲಿ ಕೇಳಬೇಕು ಅಂದ್ರೆ ಈ ರೀತಿಯಾದ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ನಮ್ಮ ಸ್ನೇಹಿತರಾಗ್ಲಿರ್ಬೋದು, ವೀಕ್ಷಕರಾಗ್ಲಿರ್ಬೋದು, ಇದ್ರ ಕಡೆಗೆ ಗಮನ ಹರಿಸಿದ್ರೆ ನಾವು ಒಬ್ರು ವ್ಯಕ್ತಿತ್ವನ ನಮ್ಮ ಬದಲಾವಣೆ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಎಸ್, ಸುದರ್ಶನ್. ಯಾವುದೇ ನಾವು ಕ್ಯಾಂಪ್ ಆಗಿರಬಹುದು, ಯಾವ್ದ್ರಲ್ಲೇ ನಾವು ಭಾಗವಹಿಸಿದ್ವಿ ಅಂದ್ರೆ 3 ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರಿಪರೇಷನ್, ಇನ್ನೊಂದು ಕನೆಕ್ಷನ್, ಮತ್ತೆ ಇನ್ನೊಂದು ಆಕ್ಷನ್. ಮೂರನ್ನು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ 3 ಮಾಡೋದಕ್ಕೆ ಮೊದಲು ಮೈಂಡ್ ಸೆಟ್ ಪ್ರಿಪೇರ್ ಆಗ್ಬೇಕಾಗುತ್ತೆ. ಸೊ ಆ ಪ್ರಿಪರೇಷನ್ ನೀವು ಇವತ್ತು ಕೊಟ್ರಿ ಸರ್. ಓಕೆ, ಶರಣ ಬಸಪ್ಪ, ನವದೆಹಲಿ. ಸರಿ, ಏನು ಭಾಷಣಗೋಷ್ಠಿಯ ಬಗ್ಗೆ 3 ದಿವಸ ಕ್ಯಾಂಪ್ ಹೇಳ್ಕೊಡ್ತಾರೆ ಸರ್. ಅದ್ರ ಬಗ್ಗೆ ಪೂರ್ವ ಸಿದ್ಧತೆ ಬಗ್ಗೆ ಈ 20 ಪಾಯಿಂಟ್ಗಳನ್ನು ಹೇಳಿದ್ರು ಸರ್. ಇವು 20 ಪಾಯಿಂಟ್ಗಳನ್ನು ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದರೆ 100% ನಾವು ಕಲಿಬಹುದು ಸರ್. ಎಸ್, ನೇತ್ರಾವತಿ ಮೇಡಮ್. ಸರ್, ಇವು 20 ಅಂಶಗಳು ಅಲ್ಲಿ 3 ಡೇಸ್ ಕ್ಯಾಂಪ್ ನಲ್ಲಿ ಪ್ರತಿಯೊಂದು ಚರ್ಚೆ ಆಗ್ತಾ ಇರ್ತಾವ. ಇದರಿಂದ ಸಾಕಷ್ಟು 20 ಅಂಶಗಳು ಮನುಷ್ಯನ ಬದುಕಿನಲ್ಲಿ ಬೇಕು ಸರ್, ಮುಖ್ಯ ಪಾತ್ರ ವಹಿಸ್ತಾವಂತಾನೆ ಹೇಳ್ತೀನಿ ಸರ್. ಯಾವುದೇ ಅಲ್ಲಿ ಪ್ರತಿಯೊಂದನ್ನು ಅಲ್ಲಿ ಚರ್ಚೆ ಆಗುತ್ತಾ. ಅಸರ್ಟಿವ್ ಕಮ್ಯುನಿಕೇಶನ್, ದೃಢತೆ ಅಂದ್ರ ಸಂಕಲ್ಪ ಹೆಂಗಿರ್ಬೇಕು, ಮತ್ತು ಸಂಕಲ್ಪ ಶಕ್ತಿ ಯಾವ ತರ ಇರ್ಬೇಕು, ಮಾಡ್ತೀನಿ ಅನ್ನೋದಿದ್ರ ಪಾಸಿಟಿವ್ ಮೈಂಡ್ ಸೆಟ್ ಯಾವ ತರ ಇರ್ಬೇಕು. ಅಂದ್ರ ನಾ ಮಾಡ್ತೀನಿ ಅಂದ್ರ ಮಾಡಬಲ್ಲೆ, ಇಲ್ಲ ಅಂದ್ರೆ ಇಲ್ಲ, ಮಾಡು ಇಲ್ಲವೇ ಮಾಡಿ ಅಂತಲ್ಲ. ಆ ತರ ಯಾವ್ದು ಮಾಡ್ತೀನಿ ಅಂತ ಹೋದ್ರ ಅದು ಯಾವ್ದಕ್ಕ ಅದು ಅಸಾಧ್ಯ ಅನ್ನೋದು ಇಲ್ಲೇ ಇಲ್ಲ ಅಂತಾನೆ ಅಲ್ಲಿ ಸಾಕಷ್ಟು ಇದು ಚರ್ಚೆ ಆಗ್ತದ ಅಂತಾನೆ ಹೇಳ್ತೀನಿ ಸರ್. ವೆರಿ ಗುಡ್. ಸ್ನೇಹಿತರೆ, ನಿಮ್ಗೆ ವಿಡಿಯೋ ನೋಡ್ತಾ ತಕ್ಷಣ ಕ್ಯಾಂಪಿಗೆ ಬರಬೇಕು ಅನಿಸಿದ್ರೆ ಏನು ಮಾಡಬೇಕು? 9341259267ಗೆ ಕರೆ ಮಾಡಬೇಕು. ಕರೆ ಮಾಡಿ ಅವಕಾಶ ಬಳಸ್ಕೋಬೇಕು, ಬರಬೇಕು. ಜೀವನದಲ್ಲಿ ಆದ್ಯತೆ ತುಂಬ ಮುಖ್ಯ ಕಣ್ರಿ. ಪ್ರಯಾರಿಟಿ ಅಲ್ವಾ? ಕ್ಯಾಂಪ್ಗೆ ಪ್ರಯಾರಿಟಿ ಕೊಡಿ, ಲರ್ನಿಂಗಿಗೆ ಪ್ರಯಾರಿಟಿ ಕೊಡಿ. ನೀವು ಲೈಫ್ ಲಾಂಗ್ ಲರ್ನರ್ ಆಗಿ ನೋಡಿ ನೀವು ಎಷ್ಟು ಉದ್ಧಾರ ಆಗ್ಬಿಡ್ತೀರಿ. ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಉದ್ಧಾರ ಆಗ್ಬಿಡ್ತೀರ. ಎಲ್ ಅಂತ ಟೈಪ್ ಮಾಡಿ ಒಂದ್ಸರಿ. ಏನಂತ ಹೇಳ್ತೀನಿ? ಲೈಫ್ ಲಾಂಗ್ ಲರ್ನರ್ ಅಂತ. ನೀವು ಹೆಂಗಿರ್ಬೇಕಂದ್ರೆ ಲೈಫ್ ಲಾಂಗ್ ಲರ್ನರ್ ಆಗಬೇಕು. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಯುವರ್ ಲೈಫ್. ಕರೆಕ್ಟಾ? ಆಗಲೇ ಪುಸ್ತಕ ಹೇಳಿದ್ನಲ್ಲ, 3 ಪುಸ್ತಕದ ಟೈಟ್ಲ್ ತೋರಿಸ್ತಾನೆ. ನುಡಿಗನ್ನಡಿ, ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನ ನಾನಿಲ್ಲಿ ಮಾಡಿದ್ದೇನೆ. ಪರಿಣಾಮಕಾರಿ ಭಾಷಣ ಕಲೆಯ ಕೈದಿವಿಗೆ ಮಾನವೀಯ ಸಂಬಂಧಗಳಿಗಿದು ವೃದ್ಧಿಗಿದು ಸಹಕಾರಿ. ನಿರೂಪಣೆ ನಿರೂಪಿಸಿ ಹೇಳದ್ನಲ್ಲ, ಅದಕ್ಕೆ ಸ್ವಲ್ಪ ದಪ್ಪ ಪುಸ್ತಕ. 35 ಜನ ನಮ್ಮ ಫ್ರೆಂಡ್ಸು ಬೇರೆ ಎಲ್ಲ ಅವ್ರ ಅನುಭವ ಎಲ್ಲ ಹೇಳ್ಬಿಟ್ಟವ್ರಲ್ಲ.
ಅದು ಟಿ ವಿ, ರೇಡಿಯೋ, ಸ್ಟೇಜು, ಅವರವರೊಬ್ಬ ಅಪರ್ಣ, ಶಂಕರ್ ಪ್ರಕಾಶ್, ಈ ಥರ ಬೇರೆ ಬೇರೆ ಡಾಕ್ಟರ್ ವೀಣಾ ಶರತ್ ಎಲ್ಲ ಆ್ಯಂಕರ್ಸ್ ಹೇಳಾರೆ. ವ್ಯಕ್ತಿತ್ವ ಪರಿವರ್ತನೆ ನನ್ನ ತಲೆ ಒಳಗಡೆ ಬಂದ 30 ವರ್ಷದೊಳಗಡೆ ಕೊರೆಯುತ್ತಿದ್ದ ಪಾಯಿಂಟ್ಸ್ ಎಲ್ಲ ತೆಗೆದಿಲ್ಲ ಹಾಕ್ಬಿಟ್ಟಿದ್ದೀನಿ. ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲುಗಳು, ವ್ಯಕ್ತಿತ್ವ ಪರಿವರ್ತನೆ ಉದ್ದೇಶ. ಸುಮಾರು ಜನ ಜಯಪ್ರಕಾಶ್ ಅವರ ಭಗವದ್ಗೀತೆ ಈ ಕೃತಿ ಅಂತ ಕರೆದ್ಬಿಟ್ಟಾರೆ. ಹೇಗನ್ನಿಸ್ಬೇಕಲ್ಲ ಸ್ನೇಹಿತರೆ. 20 ಪಾಯಿಂಟ್ಸು: ಕಂಟೆಂಟ್, ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್, ವಾಯ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಅಸರ್ಟಿವ್ ಕಮ್ಯುನಿಕೇಷನ್. ಬುಕ್ಸ್ ಆಫ್ JP 3 books, ಪ್ಲಸ್ 1 book ಸಾಹಿತ್ಯ ಚಂದನ. ಇಂಪ್ರಾಪ್ಚು ಸ್ಪೀಚ್ ಅಥವಾ ಆಶುಭಾಷಣ. ಬಿ ಓಪನ್ ಟು ಕರೆಕ್ಷನ್ಸ್, ಓಪನಿಂಗ್ ಆ್ಯಂಡ್ ಎಂಡಿಂಗ್. Attitude of gratitude, art of giving, online learning, one-to-one mentoring, storytelling, positivity, ಸಕಾರಾತ್ಮಕ ಮನೋಭಾವ, ಮೈಂಡ್ಸೆಟ್, ರೆಸಲ್ಯೂಷನ್ಸ್, ಗುರಿ ನಿರ್ಧರಣೆ, ಅನುಕ್ಷಣ ಅನುಭವಿಸಿ. ಪುಟ್ಟದಾಗಿ ಕೊನೆಯಲ್ಲಿ ಇದನ್ನೇ ಕನ್ಕ್ಲೂಷನ್ ಅಂತ ಕರಿತೇವೆ. ಆರಂಭ ಏನು ಮಾಡಿದೆ? ಜಯಪ್ರಕಾಶ್ ನಗ್ತೇಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂದ. ಇದೇ ಆರಂಭ, ಇದೇ ಅಂತ್ಯ. ಸ್ವಲ್ಪ ಸಿಸ್ಟಮ್ನ ನಾವು ಅಳವಡಿಸ್ಕೊಂಡು ಮಾಡ್ತಾ ಹೋದರೆ ನಮ್ಮ ಬದುಕು ಉದ್ಧಾರ ಆಗುತ್ತೆ, ಅಭಿವೃದ್ಧಿ ಹೊಂದುತ್ತೆ. ಅಂತಹ ಒಂದು ಅಭಿವೃದ್ಧಿ ನಿಮ್ಮ ಬದುಕಿನಲ್ಲಿ ಆಗಲಿ ಎನ್ನುವುದು ನನ್ನ ಒಂದು ಹಾರೈಕೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿ, ಫಾರ್ವರ್ಡ್ ಮಾಡ್ತಾ ಇರಿ ನಮ್ಮ ವಿಡಿಯೋಗಳೆಲ್ಲ. ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಲೇಬೇಡಿ. ಏನಂತೀರಿ?